ಬಿಜೆಪಿಯವರು ಅವ್ರಿಗೆ ಕೇಳಿ, ನೀವು ಕೇಳೋದು ಇಲ್ಲ, ನಾವು ನಮಗೆ ಬಂದಿರೋ ತಾಪತ್ರ ಏನು ಅಂತಂದರೆ, ಯು ಆರ್ ನಾಟ್ ಆಸ್ಕಿಂಗ್ ದಿಸ್ ಕ್ವಶನ್, ಯು ಡು ನಾಟ್ ನೋ. 600 ಭರವಸೆ ಕೊಟ್ಟಿದ್ರು 2018ರಲ್ಲಿ, 600 ಭರವಸೆಗಳು. ಲೆಟ್ ದೆಮ್ ಸೇ ಹೌ ಮೆನಿ ಆಫ್ ದೆಮ್ ಆರ್ ಇಂಪ್ಲಿಮೆಂಟೆಡ್. 10%ಗಿಂತ ಜಾಸ್ತಿ ಇಂಪ್ಲಿಮೆಂಟ್ ಆಗಿದ್ರೆ ಅವರು ನಾ ರಾಜಕೀಯ ಬಿಟ್ಬಿಡ್ತೀವಿ. ಹೇಳ್ತಾರಲ್ಲ, ಈಗ ಬುರುಡೆ ಹೊಡಿತಾರಲ್ಲ, 600 ಪ್ರಾಮಿಸಸ್ ಮಾಡಿದ್ರು ಅವರು 2018ರಲ್ಲಿ. 60 ಒಳಗಡೆನೆ ಅವ್ರಿಗೆ ಮಾಡಿರೋದು. ಈಗ ರೈತರ ಬಗ್ಗೆ ಏನು ರಾಜ್ಯಪಾಲರು ಬೇಸಿಕ್ ಮಾಡಿದ್ರಲ್ಲ, ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ 1 ಲಕ್ಷದವರೆಗೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಾಲ, ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿದ್ರ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಟು ಕ್ವಶನ್ ಅಸ್? ನಾನು 2013ರಿಂದ 2018ರವರೆಗೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ 165 ಭರವಸೆಗಳನ್ನು ಜಾರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದರೊಳಗಡೆ 158 ಭರವಸೆಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಯಾಕಂದ್ರೆ ಲೆಟ್ ದೆಮ್ ಕಮ್ ಫಾರ್ ದಿ ಡಿಸ್ಕಷನ್. ಬರಲಿ, ನೀವು ಇರಿ, ನಿಮ್ಮ ಮುಂದ್ಗಡೆ ಚರ್ಚೆ ಆಗಲಿ. ಅವರೆಷ್ಟು ಹೇಳಿದ್ರು, ನಾವೆಷ್ಟು ಹೇಳಿದ್ರು, ನಾವೆಷ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಅವರೆಷ್ಟು ಇಂಪ್ಲಿಮೆಂಟ್ ಮಾಡಿದ್ವಿ. ₹1 ಸಾಲ ಮನ್ನಾ ಮಾಡೋಕ್ಕಾಗಿ ಈ ಉಗ್ರಪ್ಪ ಕೌನ್ಸಿಲ್ನಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಪ್ರಶ್ನೆ ಮಾಡಿದ್ರು. ಸಾಲ ಆಗ್ಲೂ ಬರಗಾಲ ಇತ್ತು, ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ಯಡಿಯೂರಪ್ಪ ಉತ್ತರ ಏನು ಗೊತ್ತಾ? ನಾನು ಏನೋ ವಿರೋಧ ಪಕ್ಷದಲ್ಲಾಗಿ ಹೇಳಿದ್ಯಪ್ಪ, ಈಗ ಮಾಡೋಕ್ಕಾಗ್ದ? ನಾ ಏನು ನೋಟ್ ನೋಟ್ ಮಿಷಿನ್ ಇಟ್ಕೊಂಡಿದ್ದೀನ ಅಂತ. ಇಟ್ ಈಸ್ ಆನ್ ರೆಕಾರ್ಡ್, ಇನ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಯಡಿಯೂರಪ್ಪನಿಗೆ ಪ್ರಶ್ನೆ ಮಾಡಿ, ಇದನ್ನು ವಿಜಯೇಂದ್ರನಿಗೆ ಮಾಡಿ ಪ್ರಶ್ನೆ. ವಿಜಯೇಂದ್ರನಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಹಿಂದೇನು ಗೊತ್ತಿಲ್ಲ, ಮುಂದೇನು ಗೊತ್ತಿಲ್ಲ, ಅವ್ರ ಅಪ್ಪ ಏನು ಹೇಳಿದ್ರು ಅಂತ ಗೊತ್ತಿಲ್ಲ. 2009 ಡಿಸೆಂಬರ್ 2009ನಲ್ಲಿ ಇಟ್ ಈಸ್ ಆನ್ ರೆಕಾರ್ಡ್. ಸುಮ್ಮನೆ ಏನೋ ಉರುಳೆ ಹೊಡಿತಾರೆ, ಸಾಲ ಮನ್ನಾ ಮಾಡಿ. ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ, ಯಾರು ಅಸಲು ಕಟ್ತಾರೆ, ಅದು ಅಲ್ಪಾವಧಿ ಸಾಲ ಇರ್ಬೋದು, ದೀರ್ಘಾವಧಿ ಸಾಲ ಇರ್ಬೋದು, ಅಸಲು ಕಟ್ಟಿದ್ರೆ ಬಡ್ಡಿ ಎಲ್ಲ ಮನ್ನಾ ಮಾಡ್ತೀನಿ. ನಾನು ಹಿಂದೆ ಒಂದ್ಸರಿ 50,000 ರೂಪಾಯಿವರೆಗೆ ಮನ್ನಾ ಮಾಡಿದ್ದೆ ಎಲ್ರಿಗೂ. ನೇಕಾರರಿಗೆಲ್ಲ ಸಾಲ 50,000 ರೂಪಾಯಿ. ಆಮೇಲೆ ಈ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಇವ್ರು ಏನ್ ಮಾಡಿದ್ರು? ಯಾವಾಗಾದ್ರು ಮಾಡಿದಾರ? ನರೇಂದ್ರ ಮೋದಿ ಆಗ್ಲಿ, ಯಡಿಯೂರಪ್ಪ ಆಗ್ಲಿ ಮಾಡಿದಾರ? ಏನು ಅಧಿಕಾರ ಹೋದಾಗ ಸಾಲ ಮನ್ನಾ ಮಾಡಿ, ಅಧಿಕಾರದಲ್ಲಿರುವಾಗ ಪ್ರಿಂಟಿಂಗ್ ಮಾಡೋ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇದೆಯಾ ಅಂತ ಹೇಳೋದು. ವಾಟ್ ಇಸ್ ದಿಸ್ ಇರ್ರೆಸ್ಪಾನ್ಸಿಬಲ್ ಫೆಲೋಸ್? ಸೊ ಇದು ಮನ್ನಾ ಈಗ ನಾವು ಮಾಡಿದ್ದೀವಿ. ಆಮೇಲೆ ಇವತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ನಿರ್ಣಯವನ್ನ ನಾನು, DK ಶಿವಕುಮಾರ್, ಸುರ್ಜೇವಾಲಾ ಅವರು ಮತ್ತೆ ನಮ್ಮ ಪಾರ್ಟಿ ಮಂತ್ರಿಗಳು ಎಲ್ಲ ಸೇರ್ ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ, ಈ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಮಿಟಿಗಳೆಲ್ಲ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸ್ಟೇಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ, ಸ್ಟೇಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ ಒಂದು ಕಮಿಟಿ. ಸ್ಟೇಟ್ ಲೆವೆಲ್ನಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾನೆ, 5 ಜನ ಉಪಾಧ್ಯಕ್ಷರು ಇರ್ತಾರೆ.
ಒಬ್ಬ ಅಧ್ಯಕ್ಷ, 5 ಜನ ಉಪಾಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀವಿ, ಉಪಾಧ್ಯಕ್ಷರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಕೊಡ್ತೀವಿ. ಅವರು ಇಂಪ್ಲಿಮೆಂಟ್ ಮಾಡೋ ಅಂಥದ್ದು ಉಸ್ತುವಾರಿ ನೋಡ್ಕೊಳ್ಳೋದು ಸ್ಟೇಟ್ ಲೆವೆಲ್. ಆಮೇಲೆ ಆ ಕಮಿಟಿಗೆ 31 ಜನ ಸದಸ್ಯರನ್ನು ಮಾಡ್ತೀವಿ. ಆ ಕಮಿಟಿಗೆ 31 ಜನರು ಸದಸ್ಯರನ್ನಾಗಿ ಮಾಡ್ತೀವಿ. ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಮತ್ತು 21 ಮೆಂಬರ್ಸ್ ಇರ್ತಾರೆ. ಎಷ್ಟು? 21 ಮೆಂಬರ್ಸ್. ಕಾನ್ಸ್ಟಿಟ್ಯೂನ್ಸಿ 21, ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ 21. ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ವೈಸ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ 11 ಮೆಂಬರ್ಸ್. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಟೇಟ್ ಲೆವೆಲಲ್ಲಿ ಅಧ್ಯಕ್ಷರು 5 ಜನ, ಉಪಾಧ್ಯಕ್ಷರು 31 ಮೆಂಬರ್ಸ್. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 21 ಜನ ಸದಸ್ಯರು. ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು 11 ಜನ ಸದಸ್ಯರು. ಐ ಥಿಂಕ್ ಐ ಮೇಡ್ ಮೈ ಸೆಲ್ಫ್ ವೆರಿ ಕ್ಲಿಯರ್. ಇಸ್ ದೇರ್ ಎನಿ ಕನ್ಫ್ಯೂಷನ್? ನೋ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಹೋಗೋದಿಲ್ವಂತೆ ಕಾಂಗ್ರೆಸ್. ಹಿಂದೆ ಸೋಮನಾಥ ದೇವಸ್ಥಾನ ಉದ್ಘಾಟನೆಗೂ ಹೋಗಿಲ್ಲ, ಈಗ ಅಯೋಧ್ಯೆಗೂ ಹೋಗ್ತಾ ಇಲ್ಲ. ಈ ಹಿಂದೂ ದ್ವೇಷ ಹಿಂದಿನ ಮರ್ಮ ಏನದು? ಹಾಲಿ ಕೇಂದ್ರ ಸಚಿವರುಗಳಿಗೆ ಈ ಬಾರಿ ಲೋಕಸಭಾ ಟಿಕೆಟ್ ಇಲ್ಲವಂತೆ. ಬಿಜೆಪಿ ಜೆಡಿಎಸ್ ಮೈತ್ರಿ ನಡುವೆ ಸುಮಲತಾ ಅವರ ಕಥೆ ಏನು? ವೀಕ್ಷಿಸಿ ಕರ್ನಾಟಕ ಪ್ರೈಮ್ ಟೈಮ್ ರಾತ್ರಿ 9 ಗಂಟೆಗೆ. ಒಂದ್ ಕಡೆ ಬಿಜೆಪಿ ರಾಮ, ಮತ್ತೊಂದ್ ಕಡೆ ಕಾಂಗ್ರೆಸ್ನ ರಾಮ. ರಾಮನಿಗೆ ಅಡ್ಡಿಯಾಗಿದ್ಯಾರು? ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಿರೋದು ಯಾರು? ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಂತೂ ರಾಮನ ಗತಿ ಅಯ್ಯಯ್ಯೋ ರಾಮ. ಮಿಸ್ ಮಾಡದೆ ನೋಡಿ ಸಂಜೆ 6:50ಕ್ಕೆ ಮಹಾಭಾರತದಲ್ಲಿ. ಡಿಸಿಎಂ ದಂಗಲ್, ಕೊಟ್ಟು ಬಿಡದ ಜಾರಕಿಹೊಳಿ, ಬಿಟ್ಟು ಕೊಡದ ಡಿಕೆ ಶಿವಕುಮಾರ್. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಗ್ಯಾರಂಟಿ ಸೂತ್ರನ. ಶುಕ್ರಿಯಾ ಭೈಜಾನ್ ಮೋದಿಜಿ ಕಾರ್ಯಕ್ರಮದ ಮೂಲಕ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ಗೆ ಕೈ ಹಾಕ್ತಾ ಬಿಜೆಪಿ. ಇದೆಲ್ಲದರ ವಿಶ್ಲೇಷಣೆಯೊಂದಿಗೆ ರಾಜಕೀಯ ಅಜೆಂಡಾ ಇಂದು ಸಂಜೆ 6 ಗಂಟೆಗೆ.